ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 49ನೇ ಸಂಚಿಕೆ. ಇದರಲ್ಲಿ ಪೂರ್ವ ಕಥೆಯನ್ನು ಸ್ವಲ್ಪ ನೋಡೋಣ. ಇವತ್ತಿಗೆ ಸುಮಾರು 1100 ವರ್ಷಗಳ ಮುಂಚೆ ವಿಜಯಾಲಯ ಚೋಳ 2ನೇ ಚೋಳ ಸಾಮ್ರಾಜ್ಯಕ್ಕೆ ಹಡಿಯಾಕಿದ್ದ. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬೇರೆ ಬೇರೆ ಚೋಳ ರಾಜಗಳು ತಮ್ಮ ರಾಜ್ಯದಲ್ಲಿ ಚೋಳ ಸಾಮ್ರಾಜ್ಯ ಮೆತ್ತಗೆ ಸ್ಟ್ರಾಂಗ್ ಆಗಿ ಅರಳಿಸ್ಕೊಂಡಿತ್ತು. ಸುಂದರ ಚೋಳ ಚಕ್ರವರ್ತಿಯ ಕಾಲದಲ್ಲಿ ಪಾಂಡ್ಯ ಕುಲದಲ್ಲಿ ಕೊನೆಯ ಪ್ರತಿನಿಧಿಯಾದ ವೀರಪಾಂಡಿಯನ್ ಸಾಯಿಸಲ್ಪಟ್ಟ. ಪಾಂಡ್ಯನಾಡು ಚೋಳ ಸಾಮ್ರಾಜ್ಯದಲ್ಲಿ ಐಕ್ಯ ಆಯಿತು. ಸುಂದರ ಚೋಳನ ಮೊದಲನೇ ಮಗನು ವೀರಪಾಂಡಿಯನ್ ತಲೆಕೊಂಡ ವೀರಾದಿವೀರದಾಗನು ಆದಿತ್ಯ ಕರಿಗಾಲ ಚೋಳ ಸಾಮ್ರಾಜ್ಯನ ಯುವರಾಜವಾಗಿ ಪಟ್ಟ ಸೂಟಕ್ಕೆ ಆದ. ಅವನಿಗೆ ಪಟ್ಟ ಕಟ್ಟಿದ್ರು. ಸುಂದರ ಚೋಳನ ಪ್ರೀತಿಯ ಮಗಳು ಕುಂದವೈ, ಇನ್ನೊಂದು ಮಗ ಅರುಳ್ಮೊಳಿವರ್ಮ. ಆಗಿಯವರು ನಾಡಿನ ಜನಗಳಿಂದ ಅಪಾರವಾದ ಪ್ರೀತಿಯನ್ನು ಹೊಂದಿದ್ರು. ಸುಂದರ ಚೋಳನ ರಾಜ್ಯದಲ್ಲಿ ಮುಖ್ಯವಾದ ಪದವಿಗಳನ್ನು ವಹಿಸಿದ್ದ ಪಳುವೇಟರೆಯನ್ನು ಬೇರೆ ಚಿಕ್ಕ ರಾಜಗಳಿಗೂ ಮರಟ್ಟು ಸ್ವಭಾವ ಇರುವ ಆದಿತ್ಯ ಕರಿಗಾಲನ ಮೇಲೆ ಒಂದೇ ಬೇಜಾರು. ಅದರಿಂದ ಎಲ್ಲರೂ ಸೇರಿ ಸುಂದರ ಚೋಳನ ದೊಡ್ಡಪ್ಪನ ಮಗನಾದ ಮಧುರಾಂಧ ದೇವನೇ ಈ ಚೋಳ ನಾಡಿನ ಮುಂದೆ ಚಕ್ರವರ್ತಿಯಾಗಿ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರಹಸ್ಯವಾಗಿ ಪ್ಲ್ಯಾನ್ ಮಾಡಿದರು. ಮಧುರಾಂಧನು ತನ್ನ ಅಮ್ಮ ಸಂಬಿಯನ್ ಮಾದೇವಿಯಿಂದ ಶಿವನೇಶ ಸೆಲ್ವನ್ ಮಗನಾಗಿ ಬಳಸಲ್ಪಟ್ಟ. ಚಿಕ್ಕ ರಾಜಗಳು ಧೂಪ ಹಾಕಿದ್ದರಿಂದ ಅವನಿಗೆ ನಾಡಾಳುವ ಆಸೆ ಅವನ ಒಳಗೆ ಬೆಳೆಯಿತು. ಇಂಥ ಸಿಚುವೇಷನಲ್ಲಿ ಕಾಂಜಿಯಿಂದ ಆದಿತ್ಯ ಕರಿಗಾಲನ್ ತನ್ನ ತುಂಬ ಹತ್ತಿರ ಗೆಳೆಯನಾದ ವಾನರ ಕುಲದ ವೀರ ವಂದಿತೇವನ ಹತ್ರ ತಂದೆಯಿಂದ ಸುಂದರ ಚೋಳಗೆ ಪತ್ರ ಒಂದು ಕೊಟ್ಟು ಕಳಿಸಿದ್ದಾನೆ. ವಂದಿತೇವನ ಸಂದರ್ಭವಾಗಿ ಚಿಕ್ಕ ರಾಜಗಳನ್ನು ಸಂಚು ಬಗ್ಗೆ ತಿಳ್ಕೊಂಡ. ಕುಂದವಿ ದೇವಿಯನ್ನು ಮೀಟ್ ಮಾಡಿದ. ತನ್ನ ಅನುಭವಗಳನ್ನು ಹೇಳಿದ. ಇಬ್ಬರೂ ಪ್ರೀತಿಯ ವಶಪಟ್ಟರು. ಕುಂದವೈ ಅವನ ಹತ್ರ ಒಂದು ಪತ್ರ ಕೊಟ್ಟು ಲಂಕೆಯಲ್ಲಿ ಜಗಳ ಮಾಡ್ತಾ ಇದ್ದಿದ್ದ ಅರುಳ್ಮೊಳಿವರ್ಮನ ಕರ್ಕೊಂಬರಕ್ಕೆ ಕಳಿಸಿದ್ಲು. ವಂದಿತೇವನ್ ಎಷ್ಟೊಂದೋ ಸಾಹಸಗಳು ಮಾಡಿ ಪೂಂಗುಳ್ಳಿ ಅನ್ನುವ ಓಡಕಾರ ಹೆಣ್ಣಿನ ಹೆಲ್ಪಿಂದ ಅರುಳ್ಮೊಳಿಯನ್ನು ಚೋಳನಾಡಿಗೆಯನ್ನು ಕರ್ಕೊಂಬಂದ. ಇಷ್ಟರಲ್ಲಿ ವೀರಪಾಂಡಿಯನ ಆಬತ್ತು ದೇವಿಗಳು ಅದರ ರವಿದಾಸ, ಸೋಮನ್ ಸಾಂಬವ ಮುಂತಾದವರು ಚೋಳರ ಕುಲವನ್ನೇ ಹಾಗೆ ತೀರಿಸಿ ಕಟ್ಟಿಬಿಡೋದು ಅನ್ನೋದ್ರಿಂದ ತಿರ್ಗಾನು ಪಾಂಡ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಸಂಚುಗಳು ಮಾಡಿದರು. ಅವರುಗಳ ಸಂಚಲ್ಲಿ ಪಾಲ್ಗೊಂಡಿದ್ದವಳು ಪಳುವೇಟರೆಯರಲ್ಲೇ ದೊಡ್ಡವರಾದ ದೊಡ್ಡ ಪಳುವೇಟರನ ಚಿಕ್ಕ ಹೆಂಡತಿ ತುಂಬ ಅಂದವಾದ ನಂದಿನಿ ಚಿಕ್ಕ ಪ್ರಾಯದಿಂದ ಪಳೆಯಾರೆ ಆಲಯ ಭಟ್ರು ಮನೆಯಲ್ಲಿ ಬೆಳೆದಿದ್ದವಳು. ಆದಿತ್ಯ ಕರಿಗಾಲರು ಅವಳ ಹತ್ರ ತುಂಬ ಪ್ರೀತಿಯಿಂದ ನಡ್ಕೊಳ್ಳೋದನ್ನು ನೋಡಿ ಸಂಬಿಯನ್ ಮಾದೇವಿ ಅವಳನ್ನು ಪಾಂಡ್ಯನಾಡಿಗೆ ಕಳಿಸ್ಬಿಟ್ಲು. ಅಲ್ಲಿ ವೀರಪಾಂಡಿಯನ ಜೊತೆ ಪ್ರೀತಿಕೊಂಡ್ಳು. ಕೆಲವು ಕಾಲ ಹೋಗಿ ಆದಿತ್ಯ ಕರಿಗಾಲನ್ ವೀರಪಾಂಡಿಯನ ತಲೆಯನ್ನು ತುಂಡಿಸಲಿದ್ದ. ಕರಿಗಾಲನ ಸೇಡು ತೀರಿಸ್ಕೊಳ್ಳೋ ನೋಟದಿಂದ ಪಳುವೇಟರನ್ನ ಮದುವೆ ಮಾಡಿ ಚಿಕ್ಕ ರಾಜಗಳನ್ನ ಸಂಚುಗಳನ್ನು ಬೆಳೆಸಿ ಪಾಂಡ್ಯನ ನಾಟಿನ ಆಬತ್ತು ದೇವಿಗಳಿಗೂ ಹೆಲ್ಪ್ ಮಾಡಿ ಬಂದಳು ನಂದಿನಿ. ವಂದಿತೇವನ್ ಲಂಕೆಯಲ್ಲಿ ಮೂಗಿ ಕಿವುಳು ಆದರೆ ಹೆಣ್ಣು ಮಗಳು ಒಬ್ಬಳನ್ನ ಕಂಡರು ಅರುಳ್ಮೊಳಿವರ್ಮ. ಆ ಮಾದರಸಿನೇ ತನ್ನನ್ನು ಚಿಕ್ಕ ಪ್ರಾಯದಿಂದ ಕಾವೇರಿ ನದಿಯಲ್ಲಿ ಮುಳುಗದೆ ಕಾಪಾಡಿದವಳು ಅನ್ನೋದನ್ನು ನೆನ್ಕೊಂಡ್ರು. ಇಬ್ಬರೂ ಆ ಮೂಗಿ ಹೆಣ್ಣಿಗೂ ಪಳುವೂರು ನಂದಿನಿಗೆ ಇರುವ ಹೊಂದಾಣಿಕೆಯನ್ನು ಕಂಡು ಆಶ್ಚರ್ಯಪಟ್ಟರು. ಪೂಂಗುಳ್ಳಿ ಅವಳನ್ನು ತನ್ನ ಅತ್ತೆ ಅಂತಲೇ ಕರೆದಳು. ಚೋಳನಾಡಿ ತಿರುಗಿ ಕುಂದವೈ ಹತ್ರ ವಿಷಯವನ್ನು ಹೇಳಿದರು. ಆ ಮೂಗಿ ಹೆಣ್ಣು ನಿಜವಾಗ್ಲೂ ಸುಂದರ ಚೋಳರಿಗೆ ತುಂಬ ಹತ್ತಿರವಾದವಳು ಅನ್ನೋದು ಊರ್ಜಿತ ಆಯಿತು. ಚಿಕ್ಕ ಪ್ರಾಯದಲ್ಲಿ ಸುಂದರ ಚೋಳರು ಒಂದು ಐಲ್ಯಾಂಡಲ್ಲಿ ಸ್ವಲ್ಪ ಕಾಲ ಆ ಹೆಣ್ಣು ಜೊತೆ ಬಾಳು ನಡೆಸಿದರು. ಆಮೇಲೆ ಅವಳನ್ನ ಕೈ ಬಿಟ್ಟು ಚೋಳನಾಡಿನ ಆಳುವ ಜವಾಬ್ದಾರಿಯನ್ನು ಹೊಂದಿದ್ದರು. ಅವಳಿಗೆ ದ್ರೋಹ ಮಾಡಿದ್ದ ಇದು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಅವ್ರು ನೆನೆಸಿಸ್ತಾ ಇತ್ತು. ಮೊದಲೇ ಪಾರಿಸವಾಯುವಿಂದ ಹೊಡೆಯೋಕ್ಕಾದವರು ಇನ್ನೂ ಸ್ವಲ್ಪ ವೀಕ್ ಆಗಿ ಹೋದರು. ಆ ಮೂಗಿ ಹೆಣ್ಣು ಮಂದಾಗಿನಿಗೂ ಸುಂದರ ಚೋಳರುಗಳನ್ನು ಹುಟ್ಟಿದವಳೇ ನಂದಿನಿ ಅಂತ ಹೇಳಿ ಕುಂದವೈ ಊಗೆ ಮಾಡಿದ್ಲು. ಆವಾಗ ಆದಿತ್ಯ ಕರಿಗಾಲನ್ ನಂದಿನಿಯನ್ನು ಮೀಟ್ ಮಾಡೋಕ್ಕೆ ಕಡಂಬೂರು ಸಂಬೂರರ ಅರಮನೆಗೆ ಹೋಗ್ತಾ ಇದ್ದ. ಅವನಿಗೆ ನಂದಿನಿ ಮೇಲೆ ಹೆಸರಲ್ಲಿರುವ ಮೋಗದಿಂದ ಬರಕೂಡಿಯ ಅಸಂಭಾವಿತಗಳನ್ನು ತಡಿಸಬೇಕು ಅನ್ನೋದಕ್ಕೋಸ್ಕರನೇ ಲಂಕೆಯಿಂದ ತಿರುಗಿಯ ವಂದಿತೇವನಿಗೂ ಆದಿತ್ಯ ಕರಿಗಾಲರನ್ನೇ ಕಾಪಾಡುವ ಹಾಗೆ
ಕಟ್ಟಲೆ ಹಾಕಿ ಕಳಿಸಿದ್ಲು ಕುಂದವೈ. ಮಂದಾಕಿನಿಯನ್ನು ಸುಂದರ ಸೋಳರನ್ನು ಕರ್ಕೊಂಡು ಹೋಗೋಕ್ಕೆ ಏರ್ಪಾಡುಗಳು ಮಾಡಿದರು. ಇಂಥ ಸಮಯದಲ್ಲಿ ವೀರಪಾಂಡಿಯನ್ನ ಆಪತ್ತುದವರನ್ನ ಸಂಚಿನ ಕೊನೆಯಿಂದ ಒಂದೇ ದಿನದಲ್ಲಿ ಸುಂದರ ಸೋಳರು, ಆದಿತ್ಯ ಕರಿಗಾಲ, ಅರುಳ್ಮೊಳಿವರು ವರ್ಮ ಹಾಗೆ ಮೂವರನ್ನು ಕೊಲ್ಲಕ್ಕೆ ಪ್ಲ್ಯಾನ್ ಹಾಕಿತ್ತು. ಅರುಳ್ಮೊಳಿವರ್ಮ ಆ ಸಂಚಿನಿಂದ ತಪ್ಪಿ ತಂಜೆ ಅರಮನೆಯನ್ನು ಸೇರಿದರು. ಸುಂದರ ಸೋಳರಿಗೆ ಹಾಕಿದ್ದ ಗುರಿಯನ್ನು ತಾನು ಒತ್ತಿಸ್ಕೊಂಡು ಪ್ರಾಣತ್ಯಾಗ ಮಾಡಿದ್ಲು ಮಂದಾಕಿನಿ. ಕಡಂಬೂರು ಸಂಬೂರೆ ಮಾಳಿಗೆಯಲ್ಲಿ ಇದ್ದಿದ್ದ ಆದಿತ್ಯ ಕರಿಗಾಲನ ಕಾಪಾಡೋಕ್ಕೆ ಮಂದಿತೆಯನ್ನು ಅವನ ಹತ್ರ ಪ್ರೀತಿಗೊಂಡ ಸಂಬೂರೆ ಮಣಿಮೇಗಲೆಯನ್ನು ಟ್ರೈ ಮಾಡಿದರು. ಆದರೆ ಅವರುಗಳ ಪ್ಲ್ಯಾನು ಸೋತೋಯ್ತು. ಕರಿಗಾಲನ್ನು ಕೊಂದಿದ್ದು ಯಾರು ಅಂತ ಹೇಳಿ ಸರಿಯಾಗಿ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ಕೊಲೆಯ ಅಪವಾದ ವಂದಿತವನ ಮೇಲೆ ಬಿದ್ದಿತ್ತು. ನಾಡಿಗೆ ಮುಖ್ಯಮಂತ್ರಿ ಅನಿರುದ್ಧ ಬ್ರಹ್ಮರಾಯರು, ಅವರ ಶಿಷ್ಯ ಗೂಢಾಚಾರಿ ಆಳ್ವಾರ್ಕಡಿಯನ್. ದೊಡ್ಡ ಪಳುವಟೆ ತಾನು ನಂದಿನಿ ಮೇಲೆ ಕೊಂಡಿದ್ದ ಅನುಮಾನದಿಂದ ಅವಳನ್ನ ಕೊಲ್ಲಕ್ಕೆ ಅಂದ್ಕೊಂಡು ತಪ್ಪಾಗಿ ಆದಿತ್ಯ ಕರಿಗಾಲನ ಕೊಂದುಬಿಟ್ರು ಅನ್ನೋದಾಗೆ ಅವನು ಅಂದ್ಕೊಂಡ. ಆದರೆ ನಿಜವಾಗ್ಲೂ ನಡೆದಿದ್ದು ಏನು ಅನ್ನೋದು ಕನ್ಫ್ಯೂಷನ್ ಆಗಿತ್ತು. ನಂದಿನಿ ಕುದುರೆ ಮೇಲೆ ಏರಿ ಸೋಳನಾಡಿನ ಬಿಟ್ಟೇ ಹೊರಗೆ ಹೋದ್ಲು. ಆಮೇಲೆ ತಿರುಗಲೇ ಇಲ್ಲ. ಆದಿತ್ಯ ಕರಿಗಾಲನ ಮರಣ ಸೋಳನಾಡಿನಲ್ಲಿ ದೊಡ್ಡ ಗೊಂದಲವನ್ನು ಮಾಡಿತ್ತು. ಜನಗಳು ಅರುಳ್ಮೊಳಿವರ್ಮನೇ ಪಟ್ಟಕ್ಕೆ ಬರಬೇಕು ಅಂತ ಇಷ್ಟಪಟ್ಟರು. ಅರುಳ್ಮೊಳಿಯನ್ನು ತಾಯಿ ಇಂದ ಬಂದಿದ್ದ ಅಜ್ಜ ಮಲೆಮಾನು ಅವನ ಮೇಲೆ ಪ್ರೀತಿಕೊಂಡಿದ್ದ ಕೊಡುಂಬಳರು ವಾಣದಿಯನ್ನು ಕುಲದವರನ್ನು ಅರುಳ್ಮೊಳಿಯನ್ನು ಸಪೋರ್ಟ್ ಮಾಡಿದರು. ಆದರೆ ಮಧುರಾಂಧ ದೇವನಿಗೆ ತಾನೇ ಸಿಂಹಾಸನ ಹತ್ತಬೇಕು ಅನ್ನೋ ಆಸೆ. ಆವಾಗ ತಾನೇ ಸೆಂಬಿಯನ್ ಮಹಾದೇವಿಯನ್ನು ಮುಖ್ಯಮಂತ್ರಿ ಅನಿರುದ್ಧರು ಮಧುರಾಂಧಗನಿಗೆ ಅವನ ಹುಟ್ಟು ರಹಸ್ಯ ಬಗ್ಗೆ ನಿಜವನ್ನು ಹೇಳಿದರು. ಮಧುರಾಂಧಗ ಸೆಂಬಿಯನ್ ಮಹಾದೇವಿನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅಲ್ಲ, ಕುಲ ಹೆಮ್ಮೆನೇ ಇಲ್ಲದ ಒಂದು ಮೂಗಿ ಕಿವುಳು ಆದ ಹೆಣ್ಣಕ್ಕೆ ಹುಟ್ಟಿದವನು ಅವನು ಅನ್ನೋದೇ ಆ ನಿಜ. ಇಷ್ಟರಲ್ಲಿ ಪೂರ್ವಕತೆ ಆಯಿತು. ಇವಾಗ ಬೇರೆ ಒರಿಜಿನಲ್ ಕತೆಗೆ ನಾವು ಬರೋಣ. ಮಧುರಾಂಧಗನ ಬಗ್ಗೆ ಸ್ವಲ್ಪ ಹೊತ್ತು. ಇವಾಗ 49ನೇ ಸಂಚಿಕೆ, 5ನೇ ಪಾರ್ಟು 49ನೇ ಸಂಚಿಕೆ. ಮಧುರಾಂಧಗ ಸ್ವಲ್ಪ ಹೊತ್ತು ಭ್ರಮೆ ಹಿಡಿದವನ ಹಾಗೆ ಕೂತಿದ್ದ. ಆಮೇಲೆ ದಿಢೀರಂತ ಎದ್ದು ಅನಿರುದ್ಧನ ನೋಡಿ, ಮುಖ್ಯಮಂತ್ರಿ, ಇದೆಲ್ಲ ನಿಮ್ಮ ಸಂಚು. ನನಗೆ ಆವಾಗಲೇ ಗೊತ್ತು, ಸುಂದರ ಸೋಳನ ಮಕ್ಕಳು, ಅದರಲ್ಲೂ ಮುಖ್ಯವಾಗಿ ಅರುಳ್ಮೊಳಿವರ್ಮ ಹೆಸರಲ್ಲಿ ನಿಮಗೆ ತುಂಬ ಪ್ರೀತಿ, ಅವನಿಗೆ ಪಟ್ಟ ಕಟ್ಟಬೇಕು ಅನ್ನೋದು ನಿಮ್ಮ ಇಷ್ಟ. ಅದಕ್ಕೆ ಅಂತ ಈ ಥರ ಎಲ್ಲ ನಮ್ಮ ಅಮ್ಮ ಹತ್ರ ಸುಳ್ಳನ್ನು ಏನೇನೋ ಅಂತ ಹೇಳಿ ಬಂದು ಅವರ ಉತ್ತಮವಾದ ಮನಸ್ಸನ್ನು ಕೆಡಿಸ್ಬಿಟ್ಟಿದ್ದೀರ. ಅನ್ಬಿಲ್ ಬ್ರಹ್ಮರಾಯರೇ, ನಿಮಗೆ ನಾನು ಏನು ತಪ್ಪು ಮಾಡಿದೆ? ಯಾತಕ್ಕೋಸ್ಕರ ನನಗಿಂತ ದ್ರೋಹ ಮಾಡೋಕ್ಕೆ ನೋಡಿದಿರಿ? ನಿಮ್ಮ ನೋಕಕ್ಕೆ ನಾನು ನನ್ನ ತಾಯಿಯರಿಗೆ ಮಗ ಇಲ್ಲದೆ ಹೋಗ್ಬೇಕಾ? ಇಂತಹ ಒಂದು ಭಯಂಕರವಾದ ಪಾದಕ ಸಂಚನ್ನು ಲೋಕದಲ್ಲಿ ಇಷ್ಟು ತನಕ ಯಾರೂ ಮಾಡಿರಲ್ಲ. ವಿಷ್ಣು ಭಕ್ತರುಗಳ ಗೊಲದಲ್ಲಿ ಬಂದಿದ್ದ ಬ್ರಾಹ್ಮಣರಾಗಿ ನೀರು ಈ ಥರ ಮಾಡಬಹುದಾ? ಇಲ್ಲ, ನಿಮ್ಮದು ಹೆಸರಲ್ಲಿ ಏನು ತಪ್ಪಿಲ್ಲ. ಚಿಕ್ಕ ಪ್ರಾಟಿ, ಇಳೆಯ ಪ್ರಾಟಿ ಕುಂದವೈನು, ಅರುಳ್ಮೊಳಿವರ್ಮನು ಏನೋ ಸಂಚು ಮಾಡಿ ನಿಮ್ಮನ್ನು ಹೀಗೆ ಪಾತಕ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಕೂಗಿದ. ಅನಿರುದ್ಧರು ಸಾವಧಾನವಾದ ಧ್ವನಿಯಲ್ಲಿ, ಯುವರಾಜ, ನನ್ನ ಹೆಸರಲ್ಲಿ ನಿಮಗೆ ಅಷ್ಟೊಂದು ದ್ವೇಷ ಇದ್ದರೆ ಹಾರ್ತಾ ಇದ್ದು ಮಳೆಯಲ್ಲಿ ಮರದಡಿಯಲ್ಲಿ ಇದ್ದಿದ್ದ ನಿಮ್ಮನ್ನು ನಾನು ಎತ್ಕೊಂಡು ಬಂದಿರಲ್ಲ. ಅರುಳ್ಮೊಳಿವರ್ಮರ ಬಗ್ಗೆನೂ ನೀವು ತಪ್ಪು ಹೇಳಬೇಡಿ. ಇಳಕೊಂಡ ವೀರರು ಈ ನಿಮಿಷದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ? ತಜ್ಜೆಕೋಟೆಯಲ್ಲಿ ಸುತ್ತಿ ಇರುವ ಸೈನಿಕರುಗಳ ಹತ್ರನೂ ಜನಗಳ ಹತ್ರನೂ ಹೋಗಿ ಒಳ್ಳೆ ಮಾತು ಹೇಳಿ ಅವ್ರುಗಳನ್ನ ಸಮಾಧಾನ ಮಾಡಿ ಬರ್ತಾ ಇದ್ದಾರೆ. ಅವರ ಚಿಕ್ಕಪ್ಪವಾಗಿ ನೀವು ಉಸಿರೋಡಿ ಇರುವಾಗ ತಾವು ಸಿಂಹಾಸನ ಹತ್ತುವುದು ಧರ್ಮ ಅಲ್ಲ ಅಂತಲೂ ಆ ಥರ ಸೈನಿಕರುಗಳು ಮಕ್ಕಳು ಹೇಳಬಾರ್ದು ಅಂತಲೇ ಹೇಳಿ ಅವ್ರ ಮನಸ್ಸನ್ನು ಸರಿಪಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಸ್ವಲ್ಪ ಮುಂದೆ ಹೇಳಿದ್ದ ಸುದ್ದಿ ಅರುಳ್ಮೊಳಿವರ್ಮಗೆ ಗೊತ್ತಿಲ್ಲ ಅಲ್ವಾ? ಅರುಳ್ಮೊಳಿಗೆ ಗೊತ್ತಿಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ತಾನೇ ಯಾತಕ್ಕೋಸ್ಕರ ತಿಳಿಸ್ಬೇಕು? ಅನಿರುದ್ಧರೆ, ನೀರು ಮಾತ್ರ ಬಾಯಿ ಮುಚ್ಕೊಂಡಿರೋ ಹಾಗೆ ಒಪ್ಕೊಳ್ಳಿ. ಚಕ್ರವರ್ತಿ ನಿಮಗೆ ಒಂದು ಹಳ್ಳಿಯಲ್ಲಿ 10 ಎಕರೆ ನೆಲವನ್ನೇ ಪಠ್ಯದಲ್ಲಿ ಮಾಡಿ ಮಾನ್ಯ ಶಾಸನ ಕೊಟ್ಟಿದ್ದಾರೆ. ನಾನು ನಿಮಗೆ ಪಾಂಡ್ಯ ನಾಡನ್ನೇ ಗಿಫ್ಟಾಗಿ ಕೊಟ್ಟುಬಿಡ್ತೀನಿ. ಅಯ್ಯ, ನನ್ನನ್ನು ಬಾಯಿ ಮುಚ್ಕೊಂಡಿರೋದಕ್ಕೆ ಪಾಂಡ್ಯನಾಡು ಬೇಕಾಗಿಲ್ಲ. ನಿಮ್ಮ ತಾಯಿನ ಒಂದೇ ಒಂದು ಆರ್ಡರ್ ಸಾಕು. ಅವರ ಹತ್ರ ಹೇಳಿ. ಮಧುರಾಂಧಗ ತನ್ನ ಬೆಳೆಸಿದ್ದ ಅಮ್ಮವನ್ನು ಪರಿದಾಪವಾಗಿ ನೋಡಿದ. ಮಧುರಾಂಧಗ, ಅನಿರುದ್ಧರು ಹೇಳೋದು ಸರಿಯೇ. ಅವ್ರಿಗೆ 20 ವರ್ಷಕ್ಕೆ ಮುಂಚೆಯಿಂದನೇ ನನ್ನ ರಹಸ್ಯ ಗೊತ್ತು. ಆವತ್ತು ಅವರು, ಮಹಾರಾಣಿ, ಇದು ನಿಮ್ಮ ರಹಸ್ಯ, ನೀವು ಯಾರ ಹತ್ರ ಆದರೂ ಹೇಳಿದೆ ಹೊತ್ತು ನಾನು ಬೇರೆ ಯಾರಿಗೂ
ತಿಳಿಸೋಕ್ಕಾಗಲ್ಲ. ನನ್ನ ಬಾಯಿ ಮೂಲಕ ಒಂದಿನಾನು ಹೊರಗೆ ಬರಲ್ಲ, ಇದು ಸತ್ಯ ಅಂತ ಹೇಳಿದ್ದಾರೆ. ಅದನ್ನು ಇವತ್ತಿನ ತನಕ ನೆರವೇರಿಸಿ ಬರ್ತಾ ಇದ್ದಾರೆ. ಸೋಳಕುಳಕ್ಕೆ ನಿಜವಾಗ್ಲೂ ನಡೆಯೋ ಹಾಗೆ ಅವರು ಪ್ರಮಾಣ ಮಾಡಿಕೊಟ್ಟಿದ್ದಾರೆ. ಆದ್ರೂ ಸುಂದರ ಸೋಳ ಚಕ್ರವರ್ತಿ ಹತ್ರ ಕೂಡ ಹೇಳಲಿಲ್ಲ, ನೀನು ಸೋಳ ಸಿಂಹಾಸನದಲ್ಲಿ ಹತ್ತಕ್ಕೆ ನಾನು ಸಮ್ಮತಿ ಕೊಟ್ಟರೆ ಇವರು ಸುಮ್ಮನೆ ಇರ್ತಾರೆ. ಹೌದು ತಾಯೇ, ಸುಮ್ಮನೆ ಇದ್ದಿರ್ತೀನಿ, ಆದರೆ ನಿಜವಾಗ ನನ್ನ ಮನಸ್ಸಲ್ಲಿ ಸುಳ್ಳನ್ನೇ ಇಟ್ಕೊಂಡು ಮುಖ್ಯಮಂತ್ರಿ ಉದ್ಯೋಗ ನೋಡಿರಲ್ಲ, ಶ್ರೀರಂಗನಾಥರಿಗೆ ಸೇವೆ ಮಾಡೋಕ್ಕೆ ಹೋಗಿರ್ತೀನಿ ಅಂತ ಅಂದರು ಅನಿರುದ್ಧರು. ಆದರೆ ಅದಕ್ಕೆ ಅವಶ್ಯಕತೆ ಏನೂ ಬರವಾಗಿಲ್ಲ. ಮಧುರಾಂಧಗ ಸಿಂಹಾಸನ ಹತ್ತೋದಿಲ್ಲ, ನನ್ನ ಇಷ್ಟವನ್ನು ನೆರವೇರಿಸ್ತಾನೆ, ಅವನೇ ರಾಜ್ಯ ಬೇಡ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಮಗನೇ ಹೌದು ಅಂತ ಹೇಳಿ ಒಪ್ಕೋ ಅಂತ ಹೇಳಿದರು ದೊಡ್ಡ ಪ್ರಾಟಿ ಸೆಂಬೇನ್ ಮಾದೇವಿ. ತಾಯೇ, ಹಾಗಾದರೆ ನಾನು ಸಿಂಹಾಸನ ಹತ್ತಕ್ಕೆ ತಡೆಯ ಇರುವುದು ನೀವು ಒಬ್ಬರೇನಾ? ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇಲ್ಲ ಅಂತ ಹೇಳಿ ಇಟ್ಕೊಳ್ತೀನಿ. 20 ವರ್ಷಗಳಾಗಿ ಮೇಲೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಮೇಲೆ ಪ್ರೀತಿಯಾಗಿ ಬೆಳೆಸಿದ್ದೀರಾ. ಇವಾಗ ಯಾತಕ್ಕೋಸ್ಕರ ನನಗೆ ಇಂಥ ದ್ರೋಹ ಮಾಡ್ತಾಯಿದ್ದೀರಾ? ನಾನು ನಿಮಗೆ ಏನು ತಪ್ಪು ಮಾಡಿದ್ದೀನಿ? ಮಗು, ನೀನು ನನಗೆ ಏನು ತಪ್ಪು ಮಾಡಿಲ್ಲ, ನಾನು ತಾನೇ ನಿನಗೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಷ್ಟು ದಿನಾನು ನೀನು ನನ್ನ ಹೊಟ್ಟೆಯಲ್ಲಿ ಎತ್ತಿದ್ದ ಮಗನಿಗಾಗಿ ಬೆಳೆಸ್ಬಿಟ್ಟು ಈಗ ನೀನು ನನ್ನ ಮಗ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ನಿನ್ನ ಮನಸ್ಸು ಎಷ್ಟೊಂದು ನೊಂದೋಗುತ್ತೆ ಅಂತ ನನಗೂ ಗೊತ್ತಾಗಿದೆ. ಆದರೆ ನನ್ನ ಆಯಸ್ಸಿರೋ ತನಕ ಇದನ್ನು ನಾನು ಹೊರಗಡೆ ಹೇಳಿರೋದಿಲ್ಲ, ಮುಖ್ಯವಾಗಿ ನನ್ನ ಹತ್ರ ಹೇಳಿರೋಲ್ಲ. ಆದರೆ ನನ್ನ ಗಂಡನಿಗೆ ನಾನು ಕೊಟ್ಟಿದ್ದ ಮಾತು ನೆರವೇರಬೇಕು. ನಾನು ಹುಟ್ಟಿದ ಸೋಳಕುಳಕ್ಕೆ ದ್ರೋಹ ಮಾಡಬಾರ್ದು. ಸೋಳಕುಳದಲ್ಲಿ ಹುಟ್ಟದೇ ಇರೋ ಸೋಳಕುಳ ಸಿಂಹಾಸನದಲ್ಲಿ ನಾನು ಹತ್ತಿಸಿ ಇಡಬಾರ್ದು. ಅದಕ್ಕೆ ನಾನು ಸಪೋರ್ಟು ಮಾಡಬಾರ್ದು. ನನ್ನ ಮನಸ್ಸು ಇದ್ರ ಬಗ್ಗೆ ಎಷ್ಟು ವೇದನೆ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀಯ? ನೀನು ನನ್ನ ಮಗ ಅಲ್ಲ ಅಂತ ಹೇಳುವ ಸ್ವಲ್ಪ ಮುಂಚೆ ಹೇಳಿದಾಗ ನನ್ನ ಮನಸ್ಸೇ ಒಡೆದೋಯ್ತು. ಕಡೆ ತನಕ ಹೇಳುವುದಕ್ಕೆ ಯೋಚನೆ ಮಾಡಿದ್ದೀನಿ. ಮನಸ್ಸೆಲ್ಲ ಒಂದೇ ಕನ್ಫ್ಯೂಷನ್ ಆಗಿದೆ. ನನ್ನ ಕರ್ತವ್ಯ ಏನು, ಧರ್ಮ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ನಂಬಿ ಹತ್ರ ಹೋಗಿದ್ದೆ. ಆ ಮಹಾನು ಧರ್ಮ ಸೂಕ್ಷ್ಮವನ್ನು ಚೆನ್ನಾಗಿ ಡೀಟೇಲ್ಡಾಗಿ ಎತ್ತಿ ಹೇಳಿದರು. ಲೋಕದಲ್ಲಿ ಜನಗಳು ಎಲ್ಲರೂ ಮಹಾದೇವರನ್ನ ಪುತ್ರರುಗಳೇ. ಶಿವಭಕ್ತ ಶಿರೋಮಣಿಯಾದ ನೀವು ಸ್ವಂತ ಮಗು ಅಂತಾನು ಬೆಳೆಸಿದ ಮಗು ಅಂತಾನು ಭೇದ ನೋಡಲ್ಲ. ನಿಮ್ಮ ಸ್ವಂತ ಸೊತ್ತುಗಳು ಎಲ್ಲವನ್ನ ಬೆಳೆಸಿದ ಮಗನಿಗೆ ಕೊಡ್ತೀರಾ. ಆದರೆ ರಾಜ್ಯವನ್ನು ಸಮಾಚಾರ ಬೇರೆ. ನಿಮ್ಮ ಸುಳ್ಳಿನ ಮೂಲಕ ಇನ್ನೊಬ್ಬರ ನ್ಯಾಯವಾದ ಹಕ್ಕನ್ನು ನೀವು ತಡೆ ಮಾಡೋದು ಪಾಪ. ಆದ್ದರಿಂದ ಸೋಳಕುಳದಲ್ಲಿ ಹುಟ್ಟದೇ ಇರುವನ್ನು ಅಂತ ತಿಳಿದು ಸೋಳ ಸಿಂಹಾಸನದಲ್ಲಿ ಹತ್ತಿಸಿ ಇರುವುದು ಕುಲದ್ರೋಹ ಆಗತ್ತೆ. ನಿಮ್ಮ ಮಗನ ಹತ್ರನು ಚಕ್ರವರ್ತಿ ಹತ್ರನು ನಿಜವನ್ನು ಹೇಳಿಬಿಡುವುದು ತಾನೇ ಧರ್ಮ ಅಂತ ಹೇಳಿ ಉಪದೇಶಿಸಿದ್ರು. ಕೇಳಿಕೊಂಡು ತಿರ್ಗಾ ಬಂದೆ. ಕುಮಾರ, ನೀನು ನನ್ನ ಸ್ವಂತ ಮಗ ಅಲ್ಲ ಅಂತ ಹೇಳೋದ್ರಲ್ಲಿ ನನಗೆ ಸಂತೋಷ ಇರೋಕ್ಕಾಗುತ್ತಾ? ಚಕ್ರವರ್ತಿ ಹತ್ರ ಹೇಳುವಾಗ ತಾನೇ ಇದನ್ನು ನಾನು ಹೆಮ್ಮೆಯಿಂದ ಹೇಳೋಕ್ಕಾಗುತ್ತಾ? ಆ ಸಮಯ ಮಧುರಂದಾಗ ದಿಢೀರಂತ ಇದ್ದು ಸೆಂಬೇನ್ ಮಾದೇವನ ಕಾಲಿಗೆ ಬಿದ್ದು, ಅಮ್ಮ, ನನಗೆ ರಾಜ್ಯ ಬೇಡ, ಸಿಂಹಾಸನ ಬೇಡ, ಇಲ್ಲೇ ಇರೋ ಹಾಗೆ ಹೇಳಿದ್ರೆ ಇರ್ತೀನಿ, ದೇಸಾಂದ್ರ ಹೋಗಿ ಕೇಳಿದರೆ ಹೋಗ್ಬಿಡ್ತೀನಿ. ಆದರೆ ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನ ಅಲ್ಲ ಅಂತ ಮಾತ್ರ ಹೇಳಬೇಡಿ, ಯಾರ ಹತ್ರ ಹೇಳಬೇಡಿ. ಹೇಳಿದರೆ ಆ ಅವಮಾನದಿಂದ ನನ್ನ ಎದೆ ಹೊಡೆದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅಳ್ತಾ ಸೆಂಬೇನ್ ಮಾದೇವಿ ಕಣ್ಗಳಲ್ಲಿ ನೀರು ತುಂಬಿಕೊಂಡು ತುಂಬ ಪ್ರೀತಿಯಿಂದ ಮಧುರಾಂಧಗನ್ನ ತಬ್ಬಿಕೊಂಡು ಎತ್ತಿ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡ್ರು. ಕುಮಾರ, ನಿನ್ನನ್ನು ಇಂಥ ಒಂದು ಕಷ್ಟ ಹತ್ರ ಬರಬಾರ್ದು ಅಂತಾನೆ ಈ ಲೋಕ ರಾಜ್ಯದಲ್ಲಿ ಇಷ್ಟವಿಲ್ಲವಾದನು ಶಿವಲೋಕ ಸಾಮ್ರಾಜ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇರುವಾಗೂ ಬೆಳೆಯೋಕ್ಕೆ ಟ್ರೈ ಮಾಡಿಸ್ಕೊಂಡು ಬಂದೆ. ಅದರಲ್ಲಿ ಸೋತೋದೆ. ಯಾವ ಪಾಪಿಗಳು ನಿನ್ನ ಮನಸ್ಸನ್ನು ಕಡಿಸ್ಬಿಟ್ರು. ಇವಾಗನೂ ಮೋಸ ಹೋಗಿಲ್ಲ. ನೀಯಾಗೆ ನಿನ್ನ ಮನಪೂರ್ವವಾಗಿ ಈ ರಾಜ್ಯ ನನಗೆ ಬೇಡ, ಸುಂದರ ಸೋಳನ ಮಗ ಅರುಮಳಿಯೇ ರಾಜ್ಯ ಆಳಲಿ ಅಂತ ಹೇಳಿ ನಾಡು ನಗರವೆಲ್ಲ ಹೇಳಿ ಗೊತ್ತಿರುವ ಹಾಗೆ ಹೇಳಿಬಿಟ್ಟಿ. ಆದರೆ ನೀನು ನನ್ನ ಮಗನಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಮನಸ್ಸನ್ನು ಇವಾಗ ಹುಣ್ಣು ಮಾಡಿದ್ದೆ ನನಗೆ ತುಂಬ ವೇದನೆಯನ್ನು ಕೊಡ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಅನಿರುದ್ಧರ ಮುಂದೆ ಒಪ್ಕೋ. 3 ದಿನಗಳಿಗೆಲ್ಲ ಚಿಕ್ಕ ರಾಜಗಳನ್ನು ಮಹಾಸಭೆ ಕೂಡುತ್ತೆ. ಆ ಸಭೆಯಲ್ಲಿ ಮುಂದೇನೂ ಒಪ್ಕೋ. ನನಗೆ ರಾಜ್ಯ ಆಳುವ ಇಷ್ಟ ಇಲ್ಲ. ಶಿವಪೆರುಮಾನ್ನ ಕೈಂಕರ್ಯದಲ್ಲಿಯೇ ಶಿವಾಲಯದಲ್ಲಿ ತಿರುಪಣಿನಲ್ಲೇ ನಾನು ಪಾಲ್ಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿನ ಇಷ್ಟನೂ ಅದೇನೆ. ಅರಮನೆಯೊಳಗೆ ಪಟ್ಟ ಹಾಕಿಬಿಡಿ ಅಂತ ಹೇಳಿಬಿಡು. ಸೋಳ ರಾಜ್ಯಕ್ಕೆ ವಿರೋಧವಾಗಿ ಯಾರಾದರೂ ದುರ್ಬುದ್ಧಿ ಹೇಳಿದ್ರು ಕಿವಿ ಕೊಡೋದಿಲ್ಲ ಅಂತ ಹೇಳಿ ಸತ್ಯ ಮಾಡಿಕೊಡು. ಆಗ ಮಾಡಿಬಿಟ್ರೆ ನಾನಾದರೂ ಮುಖ್ಯಮಂತ್ರಿ ಆಗೋದು ನಿನ್ನ ಹುಟ್ಟು ರಹಸ್ಯವನ್ನು ಹೊರಗಡೆ ಇಡೋದಕ್ಕೆ ಅವಶ್ಯ ಇರಲ್ಲ. ನೀನು ಯಾವಾಗಲೂ ಥರ ನನ್ನ ಕಣ್ಣಿನ ಮಣಿ ಹಾಗೆ ನನ್ನ ಪ್ರೀತಿಯ ಮಗನಾಗಿ ಬೆಳೆದು ಬರ್ತೀಯ. ನಾವಿಬ್ಬರು ಸೇರಿ ಈ ಭಾರತ ದೇಶ, ದೊಡ್ಡ ಭಾರತ ದೇಶ ಎಲ್ಲ ಯಾತ್ರೆ ಹೋಗೋಣ. ಕನ್ಯಾಕುಮಾರಿಯಿಂದ ಕೈಲಾಸಗಿರಿ ತನಕ ಹೋಗೋಣ. ಅಲ್ಲಲ್ಲಿ ಶಿವಾಲಯವನ್ನು ಕೆಲಸಗಳನ್ನು ನೋಡ್ಕೊಳ್ಳೋಣ. ಅರುಳ್ಮೊಳಿವರ್ಮ ನನ್ನ ಹತ್ರ ತುಂಬ ಪ್ರೀತಿಯಲ್ಲಿ ತುಂಬ ಭಕ್ತಿ ಇರೋನು. ನಿನ್ನ ಹಾಗೇನೆ ಅವನನ್ನು ದೊಡ್ಡದಾಗಿ ನಾನೇನೆ ಅವನ್ನ ಬೆಳೆಸಿದ್ದೆ.
ನನ್ನ ಮಾತಿಗೆ ಅವನು ಒಂದು ದಿನಾನೂ ಬೇರೆ ಹೇಳಲ್ಲ ಅಂತ ಹೇಳಿದರು ಮಳವರೆಯರ ಮಗಳಾದ ಸಿಂಬಿನ ಮಾದೇವಿ. ಮಧುನಾಥ ಗಂಧನ್ನು ಕೇಳಿ ಹಣೆಯನ್ನು 2 ಕೈಗಳಿಂದ ಹಿಡಿದಿಟ್ಕೊಂಡು ಸ್ವಲ್ಪ ಹೊತ್ತು ಚಿಂತನಾ ಲೋಕದಲ್ಲಿ ಮುಳುಗಿದ್ದ. ಆಹಾ, ನನಗೆ ಪ್ರಾಯ ಗೊತ್ತಿದ್ದು ಮೊದಲೇ ಏನೇನೋ ರೂಪವೇ ಇಲ್ಲದೆ ನರಳು ಹಾಗೆ ನೆನಪುಗಳು ಆವಾಗ ತೋಚಿ ನನಗೆ ವೇದನೆ ಕೊಡ್ತಾ ಇತ್ತು. ಅವಕ್ಕೆಲ್ಲ ಕಾರಣ ಇವಾಗ ಗೊತ್ತಾಯಿತು. ನನ್ನ ಹಾಗೆ ಒಂದು ದುರದೃಷ್ಟಶಾಲಿ ಲೋಕದಲ್ಲಿ ಯಾರುಂಟು? ನನ್ನ ಯಾವ ಹೊತ್ತಿನಲ್ಲಿ ಯಾವ ಜಾತಕದಲ್ಲಿ ಹುಟ್ಟಿದ್ದೀನೋ ಗೊತ್ತಿಲ್ಲ. ಒಂದೇ ದಿನದಲ್ಲಿ ಒಂದೇ ಕ್ಷಣ ಟೈಮಲ್ಲಿ ತಾಯಿ ತಂದೆ ಇಬ್ಬರನ್ನ ಕಳ್ಕೊಂಡೆ, ಕುಲ ಗೋತ್ರ ಕಳ್ಕೊಂಡೆ, ಒಂದು ದೊಡ್ಡ ಮಹಾರಾಜ್ಯವನ್ನು ಕಳ್ಕೊಂಡೆ, ಆ 1000 ವರ್ಷಗಳ ವೀರ ಪರಂಪರೆಯಲ್ಲಿ ಬಂದಿದ್ದ ಸಿಂಹಾಸನವನ್ನು ಕಳ್ಕೊಂಡೆ, ಸ್ನೇಹಿತರುಗಳು ಎಲ್ಲರನ್ನ ಕಳ್ಕೊಂಡೆ. ಹೌದು, ಈ ನಿಜ ಗೊತ್ತಿದ್ರೆ ಆಮೇಲೆ ಯಾವನು ನನಗೆ ಸ್ನೇಹವಾಗಿರೋಕ್ಕೆ ಇಷ್ಟಪಡ್ತಾನೆ? ನನಗೆ ಪಟ್ಟ ಕಟ್ಟೋದಕ್ಕೆ ಉಸಿರನ್ನು ಕೊಡೋದಾಗೆ ಪ್ರಮಾಣ ಮಾಡಿದ್ದ ಚಿಕ್ಕರಾಜಗಳೆಲ್ಲರೂ ಒಂದು ಕ್ಷಣದಲ್ಲಿ ನನ್ನನ್ನು ಕೈ ಬಿಟ್ಟುಬಿಡ್ತಾರೆ. ಹೌದು, ನನ್ನ ಹಾಗೆ ಇರುವ ದುರ್ಭಾಗ್ಯಶಾಲಿ ಈ ಲೋಕ ಹುಟ್ಟಿದ ದಿನದಿಂದ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಅಮ್ಮ, ನನ್ನ ಬುದ್ಧಿ ಕನ್ಫ್ಯೂಷನ್ ಆಗುತ್ತೆ. ನಾನು ತೀರ್ಮಾನವಾಗಿ ನನಗೆ ಚಿಂತನೆ ಮಾಡೋಕ್ಕಾಗ್ತಾ ಇಲ್ಲ. 2 ದಿವಸ ಅವಕಾಶ ಕೊಡಿ, ನನ್ನ ತೀರ್ಮಾನವನ್ನು ಹೇಳ್ತೀನಿ ಅಂದ. ಮಗು, ಇದರಲ್ಲಿ ಯೋಚನೆ ಮಾಡೋಕ್ಕೇನಿದೆ? ನನ್ನ ಮನಸ್ಸನ್ನು ಕಲ್ಲಾಕಿಕೊಂಡು ತಾನೇ ಇದನ್ನು ಹೇಳ್ತಾ ಇದ್ದೀನಿ. ಒಂದು ನೀಯಾಗ ರಾಜ್ಯವನ್ನು ಬಿಡುವುದಾಗಿ ಒಪ್ಕೋಬೇಕು. ಇಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಿಲ್ಲ, ಮಗ ಅಲ್ಲ ಅಂತ ನಾನು ನಾಡು ನಗರವೆಲ್ಲ ಗೊತ್ತಾಗೋವಾಗೆ ನಾನು ಒಪ್ಕೋಬೇಕು. ಹೇಗೆಲ್ಲೂ ನೀನು ಸಿಂಹಾಸನ ಹತ್ತಕ್ಕಾಗಲ್ಲ. ನೀನು ಯೋಚನೆ ಮಾಡೋದಕ್ಕೆ ಏನಿದೆ ಅಂತ ಹೇಳಿದರು ದೊಡ್ಡ ಪ್ರಾಟಿ ಅಂತ ಲೋಕವೆಲ್ಲ ನಮಿಸಿದ್ದ ಉತ್ತಮಿ. ಆವಾಗ ಅನಿರುದ್ಧರ ಅಮ್ಮ 2 ದಿವಸ ಅವಕಾಶ ಕೊಡೋದಲ್ಲಿ ತಪ್ಪು ಏನಿಲ್ಲ. ಮಂತ್ರಾಲೋಚನೆ ಸಭೆಯನ್ನು ಮಹಾಜನ ಸಭೆಯನ್ನು ಕೂಡುವುದಕ್ಕೆ ಇನ್ನು 3 ದಿವಸ ಇದೆ. ಅಷ್ಟು ತನಕ ಯುವರಾಜರು ನೆಮ್ಮದಿಯಾಗಿ ಯೋಚನೆ ಮಾಡಿ ನೋಡಲಿ ಅಂತ. ಅಮ್ಮ, ಈ ರಹಸ್ಯ ನಿಮ್ಮನ್ನು ಮುಖ್ಯಮಂತ್ರಿನ ಬಿಟ್ಟರೆ ಬೇರೆ ಯಾರಿಗಾದ್ರೂ ಗೊತ್ತಾ ಅಂತ ಹೇಳಿ ಮಧುರಾಂತನಿಗೆ ದಿಢೀರಂತ ತೋಚಿದ ಆಸೆಯಿಂದ ಕೇಳಿದ. ಅವನು ಮನಸ್ಸಿನಲ್ಲಿ ಅದು ಏನು ಕೆಟ್ಟ ಯೋಚನೆ ಇತ್ತೋ, ಯಾವ ಸಂಚು ಚಿಗುರಕ್ಕೆ ಆಯಿತೋ ನಮಗೆ ಗೊತ್ತಿಲ್ಲ. ಮಧುರಾಂತಗನ್ನ ಇಂಟ್ರೆಸ್ಟ್ ನೋಡಿ ಮಳವರಿಯರ ಮಗಳಿಗೆ ಸ್ವಲ್ಪ ಆಶ್ಚರ್ಯ ಕೊಟ್ಟು, ನಮ್ಮ ತವರ ಇನ್ನೂ 3 ಜನಕ್ಕೆ ಮಾತ್ರ ಗೊತ್ತಿದೆ ಮಗನೇ. ಅವರುಗಳಲ್ಲಿ ನಿನ್ನ ತಂದೆ ಶಿವನೇ ಸೆಲ್ವರಾಗಿ ನಾನು ಚಿಂತೆಯಲ್ಲಿ ಕುಡಿಕೊಂಡಿದ್ದ ನನ್ನ ಗಂಡ ಕಾಲವಾಗಿ ಬಿಟ್ಟರು. ನನ್ನ ಅಕ್ಕ ತಂಗಿಯಾದ 2 ಮೂಗಿ ಸ್ತ್ರೀಗಳಿಗೆ ಗೊತ್ತು. ಅವುಗಳಲ್ಲಿ ಒಬ್ಬ ನಿನ್ನ ಹೆತ್ತಿದ್ದವಳು 2 ದಿವಸಕ್ಕೆ ಮುಂಚೆ ಸುಂದರಸೋಳ ಅರಮನೆಯಲ್ಲಿ ದುರ್ಮರಣ ಆಗೋಗಿದ್ಲು. ಅವಳ ಉಸಿರಿಲ್ಲದೆ ಮೈಯಿ ಅಡಕ ಮಾಡದೇನೆ ಇದ್ದಾಗಲೇ ನಿನ್ನ ಹತ್ರ ನಿಜವನ್ನು ಹೇಳ್ಬಿಡೋಣ ಅಂತ ನೋಡಿದೆ. ಆದರೆ ಮನಸ್ಸು ಬರಲಿಲ್ಲ. ನಿನ್ನನ್ನು ವೇದನೆ ಮಾಡೋಕ್ಕೆ ಇಷ್ಟವಿಲ್ಲದೆ ಸುಮ್ಮನೆ ಇದ್ದುಬಿಡ್ತೀವಿ. ಮಗನೇ, ನಿನ್ನ ಹೆತ್ತವಳು ನೆನೆಸು. ನೀನು ಅಳುದಾಗಿದ್ದರೆ ಅವಳು, ಆಮೇಲೆ ಅವಳು ಹೆತ್ತಳೆ ಹೊತ್ತು ಆಮೇಲೆ ನಿನಗೂ ಅವಳಿಗೂ ಯಾವುದೋ ಒಂದು ಸಂಬಂಧನೂ ಇರಲಿಲ್ಲ. ನಿನ್ನನ್ನು ಬಂದು ನೋಡಬೇಕು ಅಂತ ಕೂಡ ಟ್ರೈ ಮಾಡಿಲ್ಲ. ಅವಳು ಬುದ್ಧಿ ಸ್ವಾಧೀನವನ್ನು ಕಳ್ಕೊಂಡು ಹೋಗ್ಬಿಟ್ಲು. ಅವಳನ್ನ ನೆನೆಸಿ ನೀನು ಕಣ್ಣೀರು ಬಿಡೋದಾಗಿದ್ದರೆ ಬಿಡು ಅಂತ ಹೇಳಿದ್ಲು ದೇವಿ. ಇಲ್ಲ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ಅಮ್ಮ ಅಂತ ನೆನೆಸ್ಕೊಳ್ಳೋಕ್ಕೆ ನನಗಾಗಲ್ಲ. ಮುಂಚೆನೇ ನೀವು ಹೇಳಿದ್ರು ಅವಳ ಹತ್ರ ಕೂಡ ನಾನು ಹೋಗಿರಲ್ಲ. ರಹಸ್ಯ ಆಗುತ್ತಿದ್ದ ಇನ್ನೊಬ್ಬರು ಯಾರಮ್ಮ? ಇನ್ನೊಂದು ಮೂಗಿ ಸ್ತ್ರೀ ಯಾರು ಅಂತ ಕೇಳಿದ್ರು. ಅವಳ ತಂಗಿನೇ. ಈ ತಂಜೆಗೆ ಹೊರಗಡೆ ನಂದವನ ಇಟ್ಕೊಂಡು ಬೆಳೆಸಿ ಬರೋವಳು. ನನ್ನ ಹೊಟ್ಟೆಯಲ್ಲಿ ಸತ್ತೋಗಿ ಕಟ್ಟೆ ಹಾಗೆ ಹುಟ್ಟಿದ ಮಗುವನ್ನು ನಿನ್ನನ್ನು ಚೇಂಜ್ ಮಾಡಿ ಹಾಕಿದವಳು ಅವಳೇನೆ. ಹುಟ್ಟಿನಿಂದಾನೆ ಮೂಗಿನು ಕಿವುಳನ್ನು ಆದ್ದರಿಂದ ಯಾರಿದ್ದೂ ಹೇಳಲ್ಲ. ಅವಳಿಗೂ ಒಂದು ಕುಮಾರ ಇದ್ದಾನೆ. ತಾಯಿ ಮಗನು ತಂದೆ ತಳಿಕೊಳ್ತಾರ ಆಲಯಕ್ಕೆ ಪುಷ್ಪ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರುಗಳಿಗೆ ಮಾನ್ಯ ಕೊಟ್ಟು ನಾನು ತಾನೇ ಆಧರಿಸಿ ಬರ್ತಾ ಇದ್ದೀನಿ. ಆಹಾ, ಅವ್ರುಗಳನ್ನ ನನಗೆ ಗೊತ್ತು. ತಾಯಿ ಮಗ ಇಬ್ಬರನ್ನೂ ಗೊತ್ತು. ಮಗನ ಹೆಸರ ಸೇಂದನಂಬದ ವಂದಿತೇವನಂತ ಗೂಢಚಾರಿ ಇಲ್ಲಿಂದ ತಪ್ಪೋದಕ್ಕೆ ಹೆಲ್ಪ್ ಮಾಡಿದನು. ಅಮ್ಮ, ಆ ಮಗುಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ. ಮಗನೇ ಗೊತ್ತಿಲ್ಲ. ಅವನು ತಾಯಾರು ಈ ರಹಸ್ಯವನ್ನು ಯಾರಡನ್ನೂ ಹೇಳೋದಿಲ್ಲ ಅಂತ ಹೇಳಿ ನನ್ನ ಹತ್ರ ಸತ್ಯ ಮಾಡಿಕೊಟ್ಟಿದ್ದಾಳೆ. ಅದ್ರ ಬಗ್ಗೆ ನಿನಗೆ ಏನು ವಿಚಾರ ಬೇಡ. ಅವಳನ್ನ ಬಿಟ್ಟರೆ ನಾನು ಮುಖ್ಯಮಂತ್ರಿನೇ. ಮಧುರಾಂತಕನ ಮನಸ್ಸಿನಲ್ಲಿ ಆ ಟೈಮಲ್ಲಿ ಭಯಂಕರವಾದ ಕೆಟ್ಟ ಆಲೋಚನೆಗಳು ಎಲ್ಲ ಹುಟ್ಕೊಂಡಿತ್ತು. ಇವ್ರುಗಳಿಬ್ಬರನ್ನೇ ಈ ಲೋಕ ಬಿಟ್ಟು ಹೋದರೆ ನಿಜವನ್ನೇ ಹೇಳ್ಕೋಬೇಕಾದವರು ಯಾರನ್ನೇ ಇಲ್ಲ ಅಂತ ಅಂದ್ಕೊಂಡ. ಮುಖ್ಯಮಂತ್ರಿಗೆ ನಾನು ಯಾವ ವಿಧದಲ್ಲೂ ನಾನು ಹಕ್ಕ ಆಗಿಲ್ಲ. ಈ ರಾಣಿನೋ ನಿಜವಾಗ್ಲೂ ನನ್ನ ತಾಯಿಯಲ್ಲ. ಇವುಗಳ ಯಾಕೆ ನಾನು ಕರುಣೆ ತೋರಿಸ್ಬೇಕು? ಆಹಾ, ನನ್ನ ಹುಟ್ಟು ರಹಸ್ಯವನ್ನು ಹೇಳೋ ಹಾಗೆ ಸುಂದರಸೋಳನ್ನ ತೋಟದಲ್ಲಿ ಹೇಳಿದ್ನಲ್ಲ, ಅವನು ಯಾರು? ಪೊಕ್ಕಿಷ ನೆಲವರೆಯಲ್ಲಿ ನನ್ನ ಬಂದಿರು ಹಾಗೆ ಹೇಳಿದ್ದವನು ಯಾರು? ಅವನ ಮಾತ್ರ ನಾನು ಮೀಟ್ ಮಾಡೋ ಹಾಗೆ ಆದರೆ
ಸುಂದರ ಚೋಳರನ್ನ ಕೊಲ್ಲಕ್ಕೆ ಬಂದು ಅವನ ಮೂಗಿ ಸ್ತ್ರೀಯನ್ನು ಕೊಂದುಬಿಟ್ಟ. ಅವನ ಹೆಸರಲ್ಲಿ ತಪ್ಪಿಲ್ಲ, ಅವಳು ತಾನೇ ನನ್ನ ತಾಯಾರು ಅಂತ ಹೇಳಿ ಇವ್ರುಗಳು ಹೇಳ್ತಾ ಇದ್ದಾರೆ. ಅವಳು ನನ್ನ ತಾಯಾರು ಅಂತಂದರೆ ನನ್ನ ಅಪ್ಪ ಯಾರು? ಒಂದು ವೇಳೆ ಈ ವಂಚನೆ ತುಂಬಿದ ಈ ಮುದುಕಿ, ಈ ವೇಷಧಾರಿ ಬ್ರಹ್ಮರಾಯ ನನ್ನನ್ನು ವಂಚನೆ ಮಾಡೋಕ್ಕೆ ನೋಡ್ತಾರೋ, ನಿಜವಾಗಲೂ ನಾನು ಸುಂದರ ಚೋಳರ ಕುಮಾರ ಅಂತಾನೋ? ಆಹಾ, ಈ ನಿಜವನ್ನು ಹೆಂಗೆ ಗೊತ್ತಾಗೋದು? ಮಗನೇ, ನಾನು ಹೋಗಿ ಬರ್ತಾ ಇದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬಂದ್ಬಿಡು. ಹೆತ್ತ ತಾಯಿಗಿಂತ ತುಂಬ 10 ಪಟ್ಲು ಪ್ರೀತಿಯಿಂದ ಇರುವ ನಿನ್ನನ್ನು 22 ವರ್ಷ ಬೆಳೆಸಿದ ನಾನು ನಿನಗೆ ಕೆಟ್ಟದನ್ನು ಮಾಡಲ್ಲ. ಈ ನೆಲೆನೇ ಇಲ್ಲದ ಭೂಲೋಕದ ರಾಜ್ಯವನ್ನು ತ್ಯಾಗ ಮಾಡಿಬಿಡು. ಯಾವತ್ತೂ ಅಳಿದೇ ಇರುವ ಶಿವಲೋಕ ಸಾಮ್ರಾಜ್ಯವನ್ನು ಸೇರೋದಕ್ಕೆ ದಾರಿ ಹುಡ್ಕೋ ಅಂತ ಹೇಳಿದರು ದೊಡ್ಡ ಪ್ರಾಟಿಯರ್. ಆ ಸಮಯ ಅವರುಗಳು ಯಾರು ಎದುರು ನೋಡದೇ ಇರುವ ಒಂದು ಸಂಭವ ಆಯಿತು. ಅರುಳ್ಮೊಳಿವರ್ಮ ಆ ಕೋಣೆ ಒಳಗೆ ಪ್ರವೇಶ ಮಾಡಿದ. ಸೀದಾ ಸೆಂಬಿನ್ಮ ದೇವಿಯ ಹತ್ರ ಬಂದು ನಮಸ್ಕಾರ ಮಾಡಿದ. ದೇವಿ, ನೀವು ನಿಮ್ಮ ಮಗನಿಗೆ ಹೇಳ್ತಾ ಇದ್ದಿದ್ದ ಬುದ್ಧಿವಾದವನ್ನು ನನಗೂ ಹೇಳಿದ್ದ ಬುದ್ಧಿಯಾಗೆ ನಾನು ಒತ್ಕೊಂಡೆ. ಈ ಚೋಳ ಸಾಮ್ರಾಜ್ಯ ನನಗೆ ನನಗೆ ಹಕ್ಕಾಗಿರುವ ಪಕ್ಷದಲ್ಲಿ ಅದನ್ನು ನಾನು ತ್ಯಾಗ ಮಾಡಿಬಿಡೋಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಆಸೆಯಿಂದ ನನ್ನ ಮನಸ್ಸು ಶಿವಬರ್ಮನ ಪಾದದ ಕಮಲಗಳಲ್ಲಿ ಹೋಗಲಿ. ಶಿವಲೋಕ ಸಾಮ್ರಾಜ್ಯದಲ್ಲಿ ಒಂದು ಚಿಕ್ಕ ಜಾಗ ನಿಮ್ಮ ಗಂಡನಾಗಿಯ ಮಹಾನ್ ಗಂಡಿಯರಿರುವ ಜಾಗಕ್ಕೆ ಹತ್ರ ನನಗೆ ಸಿಕ್ಕಲಿ. ಆ ಥರ ನನಗೆ ಆಶೀರ್ವಾದ ಮಾಡಿ ಅಂತಂದ. ಇದನ್ನು ಕೇಳಿದ್ದು ಸೆಂಬಿನ್ ಮಹಾದೇವನು ಮುಖ್ಯಮಂತ್ರಿ ಅನುರುದ್ಧ ಬ್ರಹ್ಮರಾಯನ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಹಂಗೆ ದಿಗ್ಭ್ರಮೆಕೊಂಡು ನಿಂತುಬಿಟ್ರು. ದೇವಿ, ಸ್ವಲ್ಪ ಮುಂಚೆ ನೀವು ನಿಮ್ಮ ಮಗನ ಹತ್ರ ನೀವು ಹೇಳ್ತಾ ಇದ್ದಿದ್ದನ್ನು ನಾನು ಇಷ್ಟ ಇಲ್ಲದೆ ಕೇಳೋ ಹಾಗೆ ಆಯಿತು, ಕ್ಷಮಿಸಬೇಕು. ಈ ಮಾಳಿಗೆಯನ್ನು ಸುತ್ತಿ ನಿಂತ ಜನಗಳಲ್ಲೂ ಕೋಟೆಗೆ ಹೊರಗಡೆ ಕೊಂಡು ಹೋಗಿ ಸೇರಿಸ್ಬಿಟ್ಟು ತಾನೇ ತಿರುಗಿ ಬಂದೆ. ಮುಖ್ಯಮಂತ್ರಿ ನೋಡಿ ಮೇಲೆ ನಡಿಬೇಕಾದ ಕೆಲಸವನ್ನು ಮಾತಾಡೋಕ್ಕೆ ಅಂತ ಈ ಮಾಳಿಗೆ ಒಳಗೆ ಬಂದೆ. ನೀವು ಇಲ್ಲಿ ಇರೋ ಹಾಗೆ ನೋಡಿದ ತಕ್ಷಣ ಹಣ್ಣು ಜಾರಿ ಹಾಳೆಗೆ ಬಿದ್ದಂಗೆ ಆಯಿತು ಅಂತ ಅಂದ್ಕೊಂಡು ಬಂದೆ. ನಿಮ್ಮ ಅಭ್ಯಾಸಕ್ಕಿಂತ ಯಾವಾಗಲೂ ಜೋರಾದ ಧ್ವನಿಯಲ್ಲಿ ಮಾತಾಡಿದ್ದೀನಿ. ಮಧುರಾಂಧ ದೇವರನ್ನು ಶಬ್ದ ಹಾಕಿ ಮಾತಾಡಿದ್ರು. ತಾನು ಒಳಗಡೆ ಪ್ರವೇಶ ಮಾಡೋಣ ಬೇಡವ ಅಂತ ಹೇಳಿ ನಾನು ಯೋಚನೆ ಮಾಡಿ ನಿಂತಿರುವಾಗ ನಿಮ್ಮ ಸಂಭಾಷಣೆಯಲ್ಲಿ ಒಂದು ಭಾಗ ನನ್ನ ಕಿವಿಲಿ ಬಿತ್ತು. ದೇವಿ, ಉಸಿರೋಡು ಇರುವವರುಗಳಿಗೆ, ನಿಮ್ಗಳಿಗೂ, ಮುಖ್ಯಮಂತ್ರಿಗೂ, ಸೇಂದ್ರನಮ್ಮನಿಗೂ, ತಾಯಿಗಿನ ಮಾತ್ರ ಮಧುರಾಂಧನ ಹುಟ್ಟು ರಹಸ್ಯ ಗೊತ್ತು ಅಂತ ಸ್ವಲ್ಪ ಮುಂಚೆ ಹೇಳ್ತಾ ಇದ್ರಿ. ಅದು ಸರಿ ಇಲ್ಲ. ನನಗೂ ನಮ್ಮ ಅಕ್ಕಗೆ ಲೇಪ್ರಾಟಿಗೆ ಕೂಡ ಅದು ಗೊತ್ತು. ಚಕ್ರವರ್ತಿನ ಉಸಿರನ್ನು ಕಾಪಾಡೋದಕ್ಕೋಸ್ಕರ ತಮ್ಮ ಉಸಿರನ್ನು ಕೊಟ್ಟಿದ್ದ ಮಂದಾಕಿನಿ ದೇವಿಯನ್ನು ನಾನು ಏಳನಾಡಿನಲ್ಲಿ ಆವಾಗ ಮೀಟ್ ಮಾಡೋಕ್ಕಾಯಿತು. ಚಿತ್ರಭಾಷೆಗಳ ಮೂಲ ಅವರು ನಮಗೆ ಇದೆಲ್ಲ ತಿಳಿಸಿದರು. ನಾನು ನನ್ನ ಅಕ್ಕನ ಹತ್ರ ಹೇಳಿದೆ. ಇಬ್ಬರೂ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ನಮ್ಮ ಚಿಕ್ಕಪ್ಪ ಆಗಿಯ ಮಧುರಾಂಧ ದೇವರೇ ಈ ಚೋಳ ಸಂಗಾಧನದಲ್ಲಿ ಇರಬೇಕಾದವರು. ಅವರು ನಿಮಗೆ ಸ್ವಂತ ಮಗನಿಗಿಂತ 1000 ಪಟ್ಲು ಸಪೋರ್ಟಿಂದ ಬೆಳೆಸಪಟ್ಟರು. ನನ್ನನ್ನು ಕಾವೇರಿ ಪ್ರವಾಹದಲ್ಲಿ ಮುಳುಗದೆ ಕಾಪಾಡಿದ್ದರಿಂದ ಹಿಂದೆ ಎಷ್ಟೋ ಸತಿ ಉಸಿರು ಬದುಕೋದಕ್ಕೆ ಹೆಲ್ಪ್ ಮಾಡಿದ ಮಂದಾಕಿನಿ ದೇವಿ ಹೊಟ್ಟೆಯಲ್ಲಿ ಹುಟ್ಟಿದವರು. ಆದ್ದರಿಂದ ಹೇಗೆ ನೋಡಿದರೂ ಚೋಳ ಸಿಂಗಾದನದಲ್ಲಿ ಹತ್ತಕ್ಕೆ ಹಕ್ಕಿ ಇರೋರು. ಅವರ ಹಕ್ಕಿನಲ್ಲಿ ಏನೇದ್ರ ಅನುಮಾನ ಇದ್ದರೆ ನಾನು ಅದನ್ನು ತೀರಿಸಿರ್ತೀನಿ. ಚೋಳ ಸಿಂಗಾದನದಲ್ಲಿ ನನಗಿರುವ ಬಾಧ್ಯತೆಯನ್ನು ನಿಮ್ಮ ಪಾದದ ತಾಮರೆಗಳ ಮೇಲೆ ಆಣೆಯಾಗಿ ತ್ಯಾಗ ಮಾಡ್ತೀನಿ. ಆದರೆ ನೀವು ಮಧುರಾಂಧ ದೇವರನ್ನು ನಿಮ್ಮ ಮಗ ಅಲ್ಲ ಅಂತ ಹೇಳಿ ಬೇಕಾಗಿದ್ದ ಅವಶ್ಯಕತೆಯೂ ಇಲ್ಲ. ಮಧುರಾಂಧಗರು ಚೋಳ ಸಿಂಗಾದವನ್ನು ತ್ಯಾಗ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಈ ಥರ ಹೊನ್ನಿನ ಸೆಲ್ವರು ಹೇಳಿದ್ದನ್ನು ಕೇಳಿ ಆ ಕೋಣೆಯಲ್ಲಿದ್ದಿದ್ದ 3 ಜನನು ತಮ್ಮ ಬಾಳಿನಲ್ಲೇ ಯಾವತ್ತೂ ಇಲ್ಲದೆ ಇರುವ ಆಶ್ಚರ್ಯನು ಭ್ರಮೆಯನ್ನು ಭ್ರಮಿಸಿ ಹೋಗಿ ಸೇರಿದರು. ಅವ್ರುಗಳಲ್ಲಿ ಅನಿರುದ್ಧರು ತಾನೇ ಮೊದಲು ಬುದ್ಧಿ ಸರಿಯಾಗಿ ಮಾತಾಡ್ತಾಯಿದ್ರು. ಯುವರಾಜ, ಇವಾಗ ನೀವು ಹೇಳಿದ್ದ ಮಾತುಗಳಲ್ಲೂ ಕಾವ್ಯದಲ್ಲಿನೂ ಇತಿಹಾಸದಲ್ಲಿನೂ ಜಾಗ ಕೊಡಬೇಕಾಗಿದ್ದು, ಕರುಂಗಲ್ಲಿನೂ ಏಡುಗಳಲ್ಲಿನೂ ಚಿನ್ನದ ತಗಡುಗಳಲ್ಲಿನೂ ಶಾಸನ ಮಾಡಬೇಕಾಗಿದೆ ಇವೆ. ಆದರೆ ಇಲ್ಲಿಯೇ ಇರುವ ನಾವು ಮಾತ್ರ ಈ ವಿಷಯವನ್ನ ಬಗ್ಗೆ ತೀರ್ಮಾನ ಮಾಡೋಕ್ಕಾಗಲ್ಲ. ಚಕ್ರವರ್ತಿಯನ್ನು ಬೇರೆ ಚಿಕ್ಕರಾಜಗಳನ್ನು ಎಲ್ಲರ ಹತ್ರನೂ ಸೇರಿ ಆಲೋಚನೆ ಮಾಡಬೇಕು. ಆಮೇಲೆ ಹಿಂದೆ ಒಂದು ಕಾಲದಲ್ಲಿ ನಿಜ ಹೊರಗಡೆ ಬಂದರೆ ಜನಗಳೇನಿರ್ತಾರೆ ಅನ್ನೋದನ್ನು ಸ್ವಲ್ಪ ಚಿಂತಿಸಿ ನೋಡಬೇಕು. ಯುವರಾಜ, ಮಹಾಸಭೆ ಕೂಡೋದಕ್ಕೆ ಇನ್ನೂ 3 ದಿನಗಳಿದೆ. ಅದ್ರ ತನಕ ನಾವು ಒಬ್ಬೊಬ್ಬರೂ ನಿಧಾನವಾಗಿ ಯೋಚನೆ ಮಾಡಿ ನೋಡೋಣ ಅಂತ ಅಂದರು. ಇಷ್ಟರಲ್ಲಿ 49ನೇ ಸಂಚಿಕೆ ಮುಗಿಯಿತು.